ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಈ 16ನೇ ವಾರ ಏನಾಗಿದೆ, ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕೆ ಯಾರು ಸೆಲೆಕ್ಟ್ ಆಗ್ತಾರೆ ಅಂತೇಳಿ ತುಂಬಾ ಜನಕ್ಕೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಅದರಲ್ಲೂ ಒಂದು ಟೀಮ್ ಅಲ್ಲಿ ಸೆಲೆಕ್ಟ್ ಆಗ್ತಾ ಇರ್ತಾರೆ, ಇನ್ನೊಂದು ಟೀಮ್ ಅಲ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ. ಈ ಬಿಗ್ ಬಾಸ್ ಅವ್ರು ಕರೆಕ್ಟ್ ಆಗಿ ಪ್ಲಾನೇ ಮಾಡ್ತಾ ಇಲ್ಲ. ಆಕ್ಚುಲಿ 2 ಟಾಸ್ಕ್ ಕೊಡ್ತಾರೆ. ಮೊದಲನೇ ಟಾಸ್ಕ್ ಗೆದ್ದೋರಿಗೆ ವ್ಯಾಲ್ಯೂವೇ ಇಲ್ಲ. 2ನೇ ಟಾಸ್ಕ್ ಯಾರಾದ್ರೂ ಗೆದ್ದಿರ್ತಾರೆ ಅವ್ರಿಗೆ ಮಾತ್ರ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕೆ ಅವಕಾಶ ಕೊಡ್ತಾರೆ. ಈ ರೀತಿ ಅದಕ್ಕೆ ಸರಣಿ ಟಾಸ್ಕ್ ಎದಕ್ಕೆ ಆಡಿಸ್ಬೇಕು? 1 ಟಾಸ್ಕ್ ಆಡಿಸಿ ವಿನ್ ಮಾಡಿಸ್ಬೋದಲ್ಲ. ಈ ರೀತಿ ಆಗ್ತಾ ಇದೆ. ಮತ್ತೆ ಆಲ್ರೆಡಿ ರಜತ್ ಅವರು, ನಮ್ಮ ತ್ರಿವಿಕ್ರಮ್ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿದ್ದಾರೆ. ಈಗ 3ನೇ ವ್ಯಕ್ತಿ ಯಾರು ಸೆಲೆಕ್ಟ್ ಆಗಿದ್ದಾರೆ ತುಂಬಾ ಜನಕ್ಕೆ ಅನುಮಾನ ಇರುತ್ತೆ. ಈ ವಿಡಿಯೋದಲ್ಲಿ ಪಕ್ಕ ಮಾಹಿತಿ ಕೊಡ್ತೀನಿ, ಇಂಥರೇ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆ ನೋಡೇ ಇರ್ತಾರ ಟಾಸ್ಕ್ ಸೋತಿರ್ತಾರೆ ನಮ್ಮ ಮಂಜಣ್ಣ ಅವರು. ಫಸ್ಟ್ ಟಾಸ್ಕ್ ಬಾಲ್ ಬ್ಯಾಸ್ಕೆಟ್ ಆಗೋದು ಗೆಲ್ತಾರೆ, ಬಟ್ ಸೆಕೆಂಡ್ನೇ ಟಾಸ್ಕ್ ಬಂದ್ಬಿಟ್ಟು ಆ ಬಾಲ್ ನ ಒಂದು 2 ಕಟ್ಟಿಗೆಯಿಂದ ತಗೊಂಡು ಬಾಲ್ ಹಾಕೋ ಟಾಸ್ಕ್ ಎಲ್ಲ ಸೋತಿರ್ತಾರೆ, ಗೊತ್ತೇ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಒಬ್ಬರನ್ನ ಒಂದು ಟಿಕೆಟ್ ಟು ಫೈನಲ್ ಟಾಸ್ಕ್ ಇಂದ ಹೊರಗಿಡಬೇಕು. ಆಪೋಸಿಟ್ ಟೀಮರ್ ಬಂದ್ಬಿಟ್ಟು ಒಬ್ಬರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ಮೋಕ್ಷತಾ, ಭವ್ಯ, ಹನುಮಂತ ಈ 3 ಜನ ಇರ್ತಾರೆ. ಈ 3 ಜನಕ್ಕೆ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಯಾರಾದ್ರೂ ಗೆಲ್ತಾರೋ ಅವರು ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡಕ್ಕೆ ಸೆಲೆಕ್ಟ್ ಆಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಈಗ ಆಲ್ರೆಡಿ ನಮ್ಮ ಮಂಜಣ್ಣ, ಗೌತಮ್ ಇವ್ರು ಏನಿದ್ದಾರೆ, ಇವ್ರು ಬಂದ್ಬಿಟ್ಟು ಇವ್ರು ಇದಾರಲ್ಲ, ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡ್ತಾರಲ್ಲ, ಅವ್ರಿಗೆ ಒಂದು ಅಫೆಂಡ್ ಮಾಡ್ತಾರೆ. ಅಂದ್ರೆ ಅವ್ರ ಟಾಸ್ಕ್ ಗೆಲ್ದವರಾಗಿ ನಿನ್ನೆ ನೋಡಿರ್ತಾರಲ್ಲ, ಮಣ್ಣಿನ ಚೀಲ ಯಾವ ರೀತಿ ಆದ್ರೂ ಅವ್ರಿಗೆ ಕೊಕ್ಕೆ ಹಾಕಿದ್ರು, ಆ ರೀತಿಯಾಗಿ ಇವ್ರು ಹಾಕ್ತಾರೆ. ಇರೋರು ಧನರಾಜ್ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ, ಅಲ್ಲಿರೋದೇ ಭವ್ಯ, ಮೋಕ್ಷತಾ, ಹನುಮಂತು. ನಮ್ಗೆ ಗೊತ್ತೇ ಇರುತ್ತೆ ಮಂಜಣ್ಣ, ಗೌತಮಿ ಸಪೋರ್ಟ್ ಮಾಡ್ತಾರೆ ಯಾರಿಗೆ? ಹನುಮಂತ್ ಅವ್ರಿಗೆ. ಆದ ಕಾರಣ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿರೋ 3ನೇ ವ್ಯಕ್ತಿ ಯಾರು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಹನುಮಂತ. ಇದು ಪಕ್ಕ ಮಾಹಿತಿ, 100% ಕೂಡ. ಯಾಕಂದ್ರೆ ನಾನು ಮೊದಲೇನೆ ಹೇಳಿದೆ, ಅಲ್ಲಿ ಮೋಕ್ಷತಾ ಆಮೇಲೆ ಭವ್ಯ ಇದ್ದಾರೆ. ಅವ್ರಿಗೆ ಗೌತಮಿ, ಮಂಜು ಸಪೋರ್ಟ್ ಮಾಡಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತಂದ್ರೆ, 3ನೇ ವ್ಯಕ್ತಿ ಯಾರಾದ್ರು ಇದಾರ ಅಂದ್ರೆ ಅದು ನಮ್ಮ ಹನುಮಂತ್ ಅವರೇ. ಆದ ಕಾರಣ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿರೋ 3ನೇ ವ್ಯಕ್ತಿ ಯಾರಾದ್ರೂ ಇದಾರೆ ಅಂದ್ರೆ ಅದು ನಮ್ಮ ಹನುಮಂತ್ ಅವರೇ. ಇದು ಪಕ್ಕ ಮಾಹಿತಿ, 100%. ಈವರೆಗೆ ರಜತ್, ತ್ರಿವಿಕ್ರಮ್, ಹನುಮಂತ್ 3 ಜನ ಸೆಲೆಕ್ಟ್ ಆಗಿದ್ದಾರೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಡೋಕೆ. ಇದು ಪಕ್ಕ ಮಾಹಿತಿ ಕೊಡೋದು. ಇಂಥ ಮಾಹಿತಿಗಳು ಬೇಕಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.